ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು, ವಿದ್ಯುತ್ ಬಳಕೆದಾರರು, ವಿವಿಧ ಸಂಘ ಸಂಸ್ಥೆಗಳವರು ಹಾಗೂ ಸಾರ್ವಜನಿಕರಿಂದ ಕಡಬ ಗ್ರಾಮ ಪಂಚಾಯತ್ನ ವಾಣಿಜ್ಯ ಸಂಕೀರ್ಣದ ಮುಂಭಾಗದಿಂದ ಮೆಸ್ಕಾಂ ಕಚೇರಿಯವರೆಗೆ ಮೆಸ್ಕಾಂ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು। ಈ ಸಂದರ್ಭ ಕಡಬ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಪಿ ವರ್ಗೀಸ್ ಮಾತನಾಡಿ, ಸುಮಾರು 3 ವರ್ಷಗಳಿಂದ ವಿದ್ಯುತ್ ಸಮಸ್ಯೆ ಇದ್ದು ಕೃಷಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆ ಉಂಟಾಗಿದೆ। ಆದುದರಿಂದ ಸರ್ಕಾರ ಹಾಗೂ ಮೆಸ್ಕಾಂ ಅಧಿಕಾರಿಗಳು ಕೂಡಲೇ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ। ಕಡಬ ತಾಲೂಕಾಗಿ 1 ವರ್ಷ ಕಳೆದರೂ ಕೂಡ ಜನಸಾಮಾನ್ಯರು ಸಮರ್ಪಕ ವಿದ್ಯುತ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು। ವಿದ್ಯುತ್ ಕೊರತೆ ನೀಗಿಸಲಿಕ್ಕೆ ಇವತ್ತು ಒಂದು ಕರೆ ಕೊಟ್ಟಿದ್ದೇವೆ। ರೈತರು, ಕಾರ್ಮಿಕರು, ಕೃಷಿಕರು ಹಾಗೆ ಸಣ್ಣ ಸಣ್ಣ ಇಂಡಸ್ಟ್ರೀಸ್ನವರೆಲ್ಲ ಇವತ್ತು ಈ ಮನವಿ ಸಮರ್ಪಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ। ಈ ಬಗ್ಗೆ ನಾವು 10 ದಿನ ಮುಂಚೆ ಸಂಬಂಧಪಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು, ವಿದ್ಯುತ್ ಮಂತ್ರಿಯಿಂದ ಹಿಡಿದು, ಮೆಸ್ಕಾಂ ಇಲಾಖೆಗೆ ಹಿಡಿದು, ಕೆಪಿಟಿಸಿ ಇಲಾಖೆಯವರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದೇವೆ, ರಿಜಿಸ್ಟರ್ ಮಾಡಿ ಅಕ್ನಾಲೆಜ್ಮೆಂಟ್ ಕೂಡ ನಮಗೆ ಬಂದಿದೆ, ಕೆಲವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ। ನಾನು ಹೇಳಿದೆ ಅದು ಆಗೋದಿಲ್ಲ, ನೀವು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಿ, ನೀವು ಬನ್ನಿ ಅಂತ ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ। ಇವತ್ತು 15 ದಿನ ತಿಂಗಳ ಒಳಗೆ ಈ ಕೆಲಸವನ್ನು ಪೂರ್ತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ। ಒಂದು ವೇಳೆ ಈ 15 ದಿನ ಅಥವಾ ತಿಂಗಳ ಒಳಗೆ ಈ ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಇವರು ಮಾಡದೇ ಇದ್ದರೆ ಇಡೀ ಊರಿನ 43 ಗ್ರಾಮದ ಪ್ರತಿಯೊಂದು ಸಂಘ ಸಂಸ್ಥೆಗಳು, ರೈತರು, ಕೃಷಿಕರು, ಕಾರ್ಮಿಕರು ನಾವು ಇಲ್ಲಿ ಬಂದು ಮುಷ್ಕರ ಹೂಡುವಂಥ ಕೆಲಸ ಖಂಡಿತ ಮಾಡ್ತೇವೆ। ಅದನ್ನು ಮಾಡಲಿಕ್ಕೆ ಎಡೆಮಾಡಿ ಕೊಡಬಾರ್ದು ಅಂತ ಇನ್ನೊಮ್ಮೆ ಸಂಬಂಧಪಟ್ಟ ಸರ್ಕಾರಕ್ಕೆ, ಇಲಾಖೆಯವರಿಗೆ ಹಾಗೂ ಶಾಸಕರಿಗೆ ಸೈಯದ್ ಮಿರಾನ್ ಸಾಹೇಬ್ ಹಾಗೂ ಇತರ ಸಂಚಾಲಕರು ಮನವಿ ಪತ್ರವನ್ನು ಮೆಸ್ಕಾಂ ಅಧಿಕಾರಿಗೆ ನೀಡಿದ್ರು। ನಂತರ ಮೆಸ್ಕಾಂ ಅಧಿಕಾರಿ ಸ್ನೇಹಲವರು ಮಾತನಾಡಿ, ಕಡಬದ ವಿದ್ಯುತ್ ಸಮಸ್ಯೆಯನ್ನ 1 ತಿಂಗಳೊಳಗೆ ಬಗೆಹರಿಸುತ್ತೇವೆ ಎಂದು ಹೇಳಿದರು। ಕ್ಯಾಟರ್ ಮಾಡಿ 3 ಗಂಟೆ 4 ಗಂಟೆ ಈ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ। ಸರ್ಕಾರದ ನಿರ್ದೇಶನ ಇರುವಂತದ್ದು ಅದೇ ರೀತಿ 6 ಗಂಟೆ ಕನಿಷ್ಠ ಪಕ್ಷ 3 ಫೇಸ್ ಕೊಡಬೇಕು ಅಂತ ನಾವು ಕನಿಷ್ಠ 6 ಗಂಟೆ ಅಲ್ಲ ಜಾಸ್ತಿಯೇ ಕೊಡ್ತಾ ಇದ್ದೇವೆ। ಆದ್ರೂ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ। ಅದಕ್ಕೆ ಈ ಎಲ್ಲ ಕಾಮಗಾರಿಗಳನ್ನು ನಾವು ಈಗ ಕೈಗೆತ್ತಿಕೊಂಡಿದ್ದೇವೆ। ಈ ಮಾರ್ಚ್ ಎಂಡೊಳಗೆ ಮೇಡಮ್ ಹೇಳಿದಂತೆ ಮಾರ್ಚ್ ಎಂಡೊಳಗೆ ಆಲ್ಮೋಸ್ಟ್ 90% ಆಫ್ ದ ವರ್ಕ್ಸ್ ವಿಲ್ ಬಿ ಕಂಪ್ಲೀಟೆಡ್ ಎಕ್ಸೆಪ್ಟ್ ಅಲಂಕಾರ ಅಂತ ಸಾಹೇಬರು ಹೇಳಿದ ಹಾಗೆ ಅಲಂಕಾರ 110 kV ಸಬ್ಸ್ಟೇಷನ್ ಆದರೆ ನಮ್ಮ ಕಡಬದ್ದು ಸಂಪೂರ್ಣ ವಿದ್ಯುತ್ ಸಮಸ್ಯೆ ಪರಿಹಾರ ಆಗುತ್ತೆ। ಅದರ ಜೊತೆಯಲ್ಲಿ ಕಡಬದಲ್ಲಿ ಒಂದು 110 kV ಸಬ್ಸ್ಟೇಷನ್ ಮಾಡಬೇಕು ಅಂತ ನಮ್ಮ ಕೆಪಿಟಿಸಿಎಲ್ ಅವರು ಜಾಗ ಎಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ। ಇಲ್ಲೇ ಮರ್ದಾಳದ ಹತ್ರ ಒಂದು ಆ ಜಾಗನೂ ಐಡೆಂಟಿಫೈ ಮಾಡಿದ್ದಾರೆ, ಅದರದ್ದು ಅವರು DPR ರೆಡಿ ಮಾಡ್ತಾ ಇದ್ದಾರೆ। ಅದನ್ನು ಅರ್ಥ ಟೆಸ್ಟ್ ಮೊನ್ನೆ ಬಂದಿದ್ದಾರೆ, ಅದನ್ನು ಅಂಡರ್ ಪ್ರೋಗ್ರೆಸ್ ಇದೆ। ಅದು ಕಡಬದಲ್ಲಿ ಒಂದು 110 ಆಗಬೇಕು, ಯಾಕಂತ ಹೇಳಿದ್ರೆ ಇನ್ನೊಂದು 5 ವರ್ಷ ಹೋದ್ಮೇಲೆ ಪುನಃ ಸೇಮ್ ಸಮಸ್ಯೆ ಬರಬಾರ್ದು ಅಂತ ವಿ ಹ್ಯಾವ್ ಪ್ಲಾನ್ಡ್ ಅದನ್ನು